ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ ಚಪಾತಿಗೆ ಹಿಟ್ಟು ಕಲಸಿಟ್ಕೊಂಡಿದ್ದೇನೆ. ಚಪಾತಿಗೆ ಒಂದು ಸಿಂಪಲ್ ಆಗಿ ಪನ್ನೀರ್ ಗ್ರೇವಿನ ಮಾಡ್ತಾ ಇದ್ದೇನೆ. ಬಹಳ ಬೇಗನೆ ಮಾಡ್ಕೊಳ್ಬೋದು ಇದನ್ನು. ಮಸಾಲೆನೂ ಅಷ್ಟೇ ಬಹಳ ಸಿಂಪಲ್ ಆಗಿ ಫ್ಲೇವರ್ಫುಲ್ ಆಗಿ ಇರ್ತದೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸುಮಾರು 2 ದೊಡ್ಡ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಈ ಕಡೆ ನಾನು ಪನ್ನೀರನ್ನು 200 ಗ್ರಾಮ್ ಪನ್ನೀರನ್ನು ಹೋಳು ಮಾಡಿ ಬಿಸಿನೀರಲ್ಲಿ ನೆನೆಸಿದ್ದೇನೆ. ಒಂದು 10-12 ಗೋಡಂಬಿನೂ ಕೂಡ ಬಿಸಿನೀರಿನಲ್ಲಿ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ 2 ಟೊಮ್ಯಾಟೊ ರೆಡಿ ಇಟ್ಕೊಂಡಿದ್ದೀನಿ ಹೆಚ್ಚಿ. ಬೆಳ್ಳುಳ್ಳಿ ಎಸ್ಲು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಶುಂಠಿ ಕೂಡ ಸಿಪ್ಪೆ ತೆಗೆದಿದ್ದೇನೆ. ಈಗ ಎಣ್ಣೆಗೆ ಮೊದಲು ಬೆಳ್ಳುಳ್ಳಿ ಎಸ್ಲು ಹಾಗೆಯೇ ಶುಂಠಿನ ಚಿಕ್ಕದಾಗಿ ಹೆಚ್ಚಿ ಹಾಕಿ ಹುರಿತಾ ಇದ್ದೇನೆ. ನಂತರ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ಸುಮಾರು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಇದೆ. ದೊಡ್ಡದಾಗಿ ಹೆಚ್ಚಿಕೊಂಡ್ರೆ ಸಾಕಾಗ್ತದೆ. ಸ್ವಲ್ಪ 1 ನಿಮಿಷ ಅದನ್ನ ಹುರ್ಕೊಂಡು 2 ಟೊಮ್ಯಾಟೊನು ಕೂಡ ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೇನೆ. ನಾನು ಬಳಸ್ತಾ ಇರೋ ಈ ಟೊಮ್ಯಾಟೊ ಸ್ವಲ್ಪ ಹುಳಿ ಜಾಸ್ತಿ, ಹಾಗಾಗಿ ನಾನು ಈ ಕರಿಯಲ್ಲಿ ಹುಳಿಗೆ ಪ್ರತ್ಯೇಕವಾಗಿ ಲಿಂಬೆ ರಸ ಏನು ಹಾಕ್ತಾ ಇಲ್ಲ. ಹಾಗೆ ಗೋಡಂಬಿ ಬಿಸಿನೀರಲ್ಲಿ ನೆನೆಸಿರೋದು ಕೂಡ ಇದಕ್ಕೆ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಹಾಗೆ ಮಧ್ಯಮ ಉರಿಯಲ್ಲಿ ಬಿಡಬೇಕು. ಮೆತ್ತಗೆ ಬೇಯ್ತದೆ. ನಂತರ ಇದಕ್ಕೆ ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿ ಬಳಸ್ತಾ ಇದ್ದೇನೆ. ಕಿಚನ್ ಕಿಂಗ್ ಮಸಾಲೆ ಪುಡಿ ನಾನು ಪ್ಯಾಕ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಉಳಿದಿರೋದು ಫಸ್ಟ್ ಬ್ಯಾಚ್ ಪ್ರಿಪ್ರೇಷನ್ ಮಾಡುವಾಗ ಅದನ್ನು ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೇನೆ. ಇದು 6 ತಿಂಗಳವರೆಗೂ ಬರ್ತದೆ. ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೇಕು ಅಷ್ಟೇ. ಸುಮಾರು 1.5 ಚಮಚ ಆಗುವಷ್ಟು ಕಿಚನ್ ಕಿಂಗ್ ಮಸಾಲೆ ಪುಡಿ ಮತ್ತು ಅರ್ಧ ಚಮಚ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಯಿಸಿರೋ ಮಸಾಲೆಗಳನ್ನೆಲ್ಲ ತಣಿಲಿಕ್ಕೆ ಬಿಟ್ಟು ನಂತರ ರುಬ್ಕೊಂಡಿದ್ದೇನೆ. ಆ ಗ್ಯಾಪಲ್ಲಿ ನಾನು ಚಪಾತಿನೂ ಕೂಡ ಮಾಡಿಟ್ಕೊಂಡೆ. ಈಗ ಅದೇ ಪಾತ್ರೆಗೆ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೇನೆ. ಈಗ ಒಗ್ಗರಣೆ ಏನು ಬೇಡ. ರುಬ್ಬಿರೋ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೇವಿ ಸ್ಥಿರತೆಗೆ ಸರಿಯಾಗಿ ನೀರು ಹಾಕ್ಕೊಳ್ಬೇಕು. ನಾನು ಚಪಾತಿಗೋಸ್ಕರ ಈ ಗ್ರೇವಿ ಮಾಡ್ತಾ ಇರೋದ್ರಿಂದ ತುಂಬ ನೀರಾಗಿ ಮಾಡ್ತಾ ಇಲ್ಲ, ಹದವಾಗಿ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ಬಿಸಿನೀರಲ್ಲಿ ನೆನೆಸಿದ್ದ ಪನ್ನೀರ್ ಹೋಳುಗಳನ್ನೆಲ್ಲ ಹಾಕ್ತಾ ಇದ್ದೇನೆ. ಪನ್ನೀರನ್ನು ಸ್ವಲ್ಪ ಒಂದು 15 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ನಂತರ ಬಳಸೋದ್ರಿಂದ ಬಹಳ ಮೆತ್ತಗಾಗ್ತದೆ. ಅದು ಗ್ರೇವಿಯಲ್ಲಿ ರುಚಿಯಾಗಿರ್ತದೆ, ಸರಿಯಾಗಿ ಮಸಾಲೆಗೆ ಕೂಡ್ಕೊಳ್ತದೆ. ಟ್ರೈ ಮಾಡಿ ನೋಡಿ. ಹಾಗೆ ಮತ್ತೆ ಒಂದು ಅರ್ಧದಿಂದ 3/4 ಚಮಚ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಕಿಚನ್ ಕಿಂಗ್ ಮಸಾಲೆ ಪುಡಿ ಒಂದನ್ನು ಬಳಸಿದರೆ ಬೇರೆ ಯಾವ ಮಸಾಲೆ ಪುಡಿನೂ ಬೇಕಾಗೋದಿಲ್ಲ. ಗರಂ ಮಸಾಲೆ ಪುಡಿ ಅಥವಾ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ ಯಾವುದೂ ಬೇಡ. ಇದನ್ನು 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿದ್ದೇನೆ. ಇದೀಗ ಆಲ್ಮೋಸ್ಟ್ ಆಗಿದೆ. ಕೊನೆಯಲ್ಲಿ ಒಮ್ಮೆ ಚೆನ್ನಾಗಿ ಕಲಕಿ ಇದನ್ನು ತೆಗೆದಿಟ್ಕೊಳ್ತೇನೆ. ಕೊನೆಯಲ್ಲಿ ಈ ಸ್ಟೆಪ್ ಆಪ್ಷನಲ್, ಬಟ್ ಫ್ಲೇವರ್ ಸ್ವಲ್ಪ ಹೆಚ್ಚು ಮಾಡಲಿಕ್ಕೆ ಒಂದೇ 1 ಚಮಚ ತುಪ್ಪನ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಕಸೂರಿ ಮೇಥಿ ಮತ್ತು ಅರ್ಧ ಚಮಚ ಕಿಚನ್ ಕಿಂಗ್ ಮಸಾಲೆ ಪುಡಿನ ಹುರಿತಾ ಇದ್ದೇನೆ. ಹುರಿದು ಇದನ್ನು ಮಾಡಿರೋ ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೇನೆ. ಖಾದಾಮಿ ಬ್ರ್ಯಾಂಡಿನ ಕಿಚನ್ ಕಿಂಗ್ ಮಸಾಲೆ ಪುಡಿ ನಾನಿಲ್ಲಿ ಬಳಸಿರೋದು. ಖಾದಾಮಿ ಬ್ರ್ಯಾಂಡಿನ ಯಾವುದೇ ಫುಡ್ ಪ್ರಾಡಕ್ಟ್ಸ್ನ ನೀವು www.khadami.in ಈ ವೆಬ್ಸೈಟ್ನಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ರುಚಿಯಾಗಿ ದಿಢೀರಾಗಿ ಫ್ಲೇವರ್ಫುಲ್ ಪನ್ನೀರ್ ಕರಿ ರೆಡಿಯಾಗಿದೆ. ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಕೂಡ ಇದನ್ನು ಬಡಿಸ್ಕೊಂಡು ಊಟ ಮಾಡ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ.